ನಮಸ್ತೆ ಸ್ನೇಹಿತರೆ. ಇಡೀ ಪ್ರಪಂಚದಲ್ಲಿ ಕೆಲವು ಜನ ಮುಖವಾಡ ಹಾಕಿಕೊಂಡು ಬದುಕುತ್ತಾರೆ. ಆದರೆ ಅವರ ಪರಿಸ್ಥಿತಿ ಹೇಗಿರುತ್ತದೆಯೋ ಯಾರಿಗೂ ಗೊತ್ತಿರುವುದಿಲ್ಲ. ಜನರು ಅವರ ಪರಿಸ್ಥಿತಿಗೆ ತಕ್ಕಂತೆ ಇರಬೇಕಾಗುತ್ತದೆ. ಕೆಲವು ಜನ ಒಳಗಡೆ ಒಂದು ಹೊರಗಡೆ ಒಂದು ಮಾತನಾಡುತ್ತಾರೆ. ಆ ಥರ ಮುಖವಾಡ ಯಾವತ್ತೂ ಶಾಶ್ವತವಲ್ಲ. ಮನುಷ್ಯ ಇರುವುದೇ ಒಂದು, ಆದರೆ ಅವನು ತೋರಿಸಿಕೊಳ್ಳುವುದೇ ಒಂದು. ಇದಕ್ಕೆ ಉದಾಹರಣೆಯಾಗಿ ನಾನು ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ. ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿಯ ಜಗಳ ಎಲ್ಲಿಗೆ ಹೋಗಿ ತಲುಪಿತು ತಿಳಿಯೋಣ ಬನ್ನಿ. ಒಂದು ವಠಾರ. ಒಂದಕ್ಕೊಂದು ಅಂಟಿಕೊಂಡಂತೆ 10 ಮನೆಗಳು. ಆ ವಠಾರದಲ್ಲಿ ತಮ್ಮ ತಮ್ಮ ಜೀವನ ನಡೆಸುತ್ತಾ ಜನ ನೆಮ್ಮದಿಯಿಂದ ಇದ್ದರು. ನಡುವೆ ಇದ್ದ ಖಾಲಿ ಮನೆಯಲ್ಲಿ ಒಂದು ಹೊಸ ಸಂಸಾರ ಬಂದಿತು. ಹೊಸದಾಗಿ ಮದುವೆಯಾದ ದಂಪತಿಗಳು, ಒಳ್ಳೆಯ ಜೋಡಿ. ಮನೆಯಲ್ಲಿ ಇಬ್ಬರೇ ಸದಾ ನಗು ನಗುತ್ತಾ ಇದ್ದರು. ವಠಾರದ ಜನ ಅಂದುಕೊಂಡರು, ಇನ್ನು ಮದುವೆಯಾಗಿ 15 ದಿನವಾಗಿಲ್ಲ, ಅದಕ್ಕೆ ಇವರು ಅಷ್ಟು ಸಂತೋಷವಾಗಿರುವುದು. ಸ್ವಲ್ಪ ದಿನ ಹೋಗಲಿ, ಆಗ ಅವರು ನಮ್ಮಂತೆಯೇ ದಾರಿಗೆ ಬರುತ್ತಾರೆ ಎಂದು ವಠಾರದ ಜನ ಮಾತನಾಡಿಕೊಳ್ಳುತ್ತಿದ್ದರು. ಆದರೆ ದಿನಗಳು ಕಳೆದವು, ತಿಂಗಳುಗಳು ಕಳೆದವು. ದಂಪತಿಗಳ ನಡುವೆ ಸಣ್ಣ ಜಗಳವೂ ಬರಲಿಲ್ಲ. ಬದಲಿಗೆ ಅವರ ನಗು ಹೆಚ್ಚಾಯಿತು. ಅವರ ಮನೆ ಗೋಡೆಗೆ ಕಿವಿ ಹಚ್ಚಿ ಕುಳಿತ ವಠಾರದ ಜನಕ್ಕೆ ನಿರಾಸೆ. ಮನೆಯೊಳಗಿದ್ದ ಗಂಡ ಹೆಂಡತಿಯರು ಜೋರಾಗಿ ನಗುವ ಸದ್ದು ಕೇಳುತ್ತದೆಯೇ ವಿನಃ ಜಗಳದ ಲಕ್ಷಣಗಳೇ ಇಲ್ಲ. ವರ್ಷಗಳು ಕಳೆದವು. ವಠಾರದ ಜನಕ್ಕೆ ಇದೊಂದು ಪವಾಡ. ಗಂಡ ಹೆಂಡತಿ ಜಗಳವಾಡದೆ ಇಷ್ಟು ವರ್ಷ ಬದುಕುವುದು ಸಾಧ್ಯವೇ ಎಂದು ಯೋಚಿಸುತ್ತಿದ್ದರು. ನಂತರ ಈ ಆಶ್ಚರ್ಯ ಗೌರವವಾಗಿ ಬದಲಾಯಿತು. ಈ ವಠಾರಕ್ಕೆ ಮಾತ್ರವಲ್ಲ, ಇಡೀ ಪಟ್ಟಣದಲ್ಲಿ ಈ ವಿಷಯ ಮನೆ ಮಾತಾಯಿತು. ಊರಿನ ಜನ ಸೇರಿ ಈ ದಂಪತಿಗಳನ್ನು ಅದ್ದೂರಿಯಾಗಿ ಗೌರವಿಸಿದರು. ಅಲ್ಲಿನ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಎಲ್ಲರೂ ಅಭಿನಂದನಾ ಭಾಷಣ ಮಾಡಿದರು. ನೆನಪಿನ ಕಾಣಿಕೆ ಕೊಟ್ಟು ಎಲ್ಲರೂ ಸಂಭ್ರಮಿಸಿದರು. ಮತ್ತಷ್ಟು ವರ್ಷಗಳು ಉರುಳಿದವು. ನ್ಯಾಯಾಧೀಶರು ಈಗ ಉಚ್ಚ ನ್ಯಾಯಾಧೀಶರಾಗಿದ್ದಾರೆ. ಅವರ ಮುಂದೆ ಒಂದು ದಿನ ವಿವಾಹ ವಿಚ್ಛೇದನ ಅರ್ಜಿ ಬಂದಿತು. ಅದನ್ನು ಗಮನಿಸಿದ ನ್ಯಾಯಾಧೀಶರಿಗೆ ಆಶ್ಚರ್ಯ. ಯಾರಿಗೆ ಇವರು ಆಶ್ಚರ್ಯ ದಂಪತಿಗಳು ಎಂದು ಪ್ರಶಸ್ತಿ ನೀಡಿದರೋ ಆ ದಂಪತಿಗಳ ವಿವಾಹ ವಿಚ್ಛೇದನದ ಅರ್ಜಿ ಅದು. ಗಂಡ ಅರ್ಜಿ ಸಲ್ಲಿಸಿದ್ದಾನೆ. ಅವರು ಆ ಗಂಡನನ್ನು ಕರೆದು ಕೇಳಿದರು, ನೀವು ಎಂತಹ ಆದರ್ಶ ದಂಪತಿಗಳು. ನೀವು ಜಗಳವಾಡಿದ್ದೇ ಇಲ್ಲ, ಸದಾ ನಗು ನಗುತ್ತಾ ಇರ್ತೀರಿ, ವಿಚ್ಛೇದನ ಏಕೆ? ಆತ ಅಳುಮುಖ ಮಾಡಿ ಹೇಳಿದ, ಸರ್, ಎಷ್ಟು ಅಂತ ಸಹಿಸಿಕೊಳ್ಳಲಿ, ನನ್ನ ತಾಳ್ಮೆಗೆ ಮಿತಿ ಇಲ್ಲವೇ? ನಾವು ಮದುವೆಯಾದಾಗ ಒಂದು ಪ್ರತಿಜ್ಞೆ ಮಾಡಿದೆವು, ಜಗಳವಾಡುವುದು ಬೇಡ. ಸಿಟ್ಟು ಬಂದರೆ ನನ್ನ ಹೆಂಡತಿ ಕೈಗೆ ಸಿಕ್ಕ ವಸ್ತುವನ್ನು ನನ್ನೆಡೆಗೆ ಬೀಸುವಳು. ಗುರಿ ತಪ್ಪಿದರೆ ನಾನು ನಗುತ್ತಿದ್ದೆ, ಗುರಿ ತಲುಪಿದರೆ ಅವಳು ನಗುತ್ತಿದ್ದಳು. ಹೊರಗೆ ಕೇಳಿಸುತ್ತಿದ್ದ ನಗು ಅದೇ. ಆದರೆ ಸ್ವಾಮಿ, ನನಗೆ ವಯಸ್ಸಾಯಿತು. ಮೊದಲಿನ ಹಾಗೆ ಬೇಗ ಬಗ್ಗಿ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಅಲ್ಲದೆ ಅವಳ ಗುರಿ ಈಗ ಹೆಚ್ಚು ಚುರುಕಾಗಿದೆ. ತಾಳಲಾರೆ, ನನಗೆ ಬಿಡುಗಡೆಯನ್ನು ಕೊಡಿ ಎಂದು ಆ ಗಂಡ ನ್ಯಾಯಾಧೀಶರ ಬಳಿ ಕೇಳಿಕೊಳ್ಳುತ್ತಾನೆ. ಎಷ್ಟು ದಿನ ಈ ಮುಖವಾಡ ಒಂದು ದಿನ ಕಳಚಲೇಬೇಕು. ಬೇಗ ಕಳಚಿದಷ್ಟು ನಿಜವಾದ ಬದುಕಿನ ಉನ್ನತಿಗೆ ಸಹಕಾರಿಯಾಗುತ್ತದೆ. ನೋಡುದ್ರಲ್ವಾ ಸ್ನೇಹಿತರೆ, ಈ ಒಂದು ಗಂಡ ಹೆಂಡತಿಯರ ಜಗಳ ಎಷ್ಟರ ಮಟ್ಟಿಗೆ ಹೋಗಿ ತಲುಪಿತು ಎಂದು. ಮನುಷ್ಯನು ಎಷ್ಟು ನಟಿಸಿದರೂ ಅಥವಾ ಬೇರೆ ರೀತಿಯಲ್ಲಿ ತೋರಿಸಿಕೊಂಡರೂ ಅವನ ನಿಜ ಸ್ವಭಾವ ಒಂದಲ್ಲ ಒಂದು ದಿನ ಹೊರಬರುತ್ತದೆ. ಈ ಒಂದು ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ.